ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ನೋಡ್ರಿ ಇವತ್ತು ಹೊಂಟಿವಿ ಊರಿಗೆ. ಯಾಕೆ ಹೊಂಟಿವಿ ಅಂದ್ರೆ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಗೃಹ ಪ್ರವೇಶ ಅದ, ಹಾಗಾಗಿ ಹೊಂಟೀನಿ. ಮತ್ತು ಯುಗಾದಿ ಹಬ್ಬನೂ ಅದ, ಅದು 2 ದಿವಸಿಗೆ, ಹಾಗಾಗಿ 2 ಆಗ್ತದಂತ ಊರಿಗೆ ಹೊಂಟೀವಿ. ಬ್ಯಾಗ್ ಎಲ್ಲ ಆಗ್ಯದ ನೋಡ್ರಿ. ಮತ್ತು ಬಸ್ನೂ ಬುಕ್ ಆಗ್ಯದ. 7:30ಗೆ ನಮ್ಮ ಬಸ್ ಅದ. ಹಾಗಾಗಿ ಇವಾಗ ನಾವು ಆನಂದರಾವ್ ಸರ್ಕಲ್ಗೆ ಪಿಕಪ್ ಪಾಯಿಂಟ್ ಇರೋದು, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫೈನಲಿ ಬಂದೇವು ನೋಡ್ರಿ. ಆನಂದರಾವ್ ಸರ್ಕಲ್ ಪಿಕಪ್ ಪಾಯಿಂಟ್ ಇರೋದು, ಹಾಗಾಗಿ ಇಲ್ಲಿ ವಿಯರಲ್ಲ ಪಿಕಪ್ ಬೋರ್ಡ್ ಇರುತ್ತಲ್ಲ, ಪಿಕಪ್ ಪಾಯಿಂಟ್ಗೆ ಬಂದ್ವಿ. ನಮ್ಮ ಚಿನ್ನಿಗೆ ಏನಾದ್ರು ಸ್ನ್ಯಾಕ್ಸು ಮತ್ತು ನೈಟಿಗೆ ಊಟಕ್ಕೆ ತೊಗೊಂಬರೋಣ ಅಂತ ನಮ್ಮ ಹಸ್ಬೆಂಡ್ ಹೋಗಿದ್ರು, ಹಾಗಾಗಿ ನಾವು ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಗಳ ಲುಕ್ ನೋಡ್ರಿ, ಒಂಥರ ಡಿಫ್ರೆಂಟಾಗಿ ಕೊಡ್ತಾಳೆ. ಊರಿಗೆ ಹೊಂಟಿವ್ರಿ. ನಮ್ಮ ಜರ್ನಿ ಹೇಗಿರುತ್ತಂತ ನೋಡೋಣ ಬರ್ರಿ. ನಮ್ಮ ಹಸ್ಬೆಂಡ್ ಅಲ್ಲತ್ತರ ಬರೀ ವೀಡಿಯೋ ಮಾಡ್ಕೊತಾನೆ ಇರ್ತಿ ಯಾವಾಗೂ ಅಂತಿಗೆಸಿಂದ ಆ ಥರ ಮಾಡ್ಲತ್ತಾರ ನೋಡ್ರಿ, ಯಾವಾಗೂ ಫೋನ್ ಹಿಡ್ಕೊಂಡೇ ಇರ್ತಿ ಅಂತ. ಫೈನಲಿ ಬಸ್ ಹತ್ತಿದ್ದೇವೆ ನೋಡ್ರಿ. ನಮ್ಮ ಜರ್ನಿನ ಶುರು ಮಾಡೋಣ ಬರ್ರಿ. ನೈಟೆಲ್ಲ ಜರ್ನಿ ಮಾಡಿ ನಾವು ನೋಡ್ರಿ ರಾಮ ಮಂದಿರ ಕೇಳ್ಕೊಂಡಿವಿ. ಇದೇ ರಾಮ ಮಂದಿರ. ಇವಾಗ ಮನೆಗೆ ಹೋಗಬೇಕು. ವಿಡಿಯೋ ಮಾಡತ್ತೀನಿ ಮಮ್ಮಿ ಅಂತ. ನಾವು ನಮ್ಮ ಮನೆಯಿಂದ ಮತ್ತು ಸೀದಾ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋದೆವು ನೋಡ್ರಿ. ಇದು ಅವ್ರ ಹಳೆ ಮನೆ. ಇದನ್ನು ಬಿಟ್ಟು ಮತ್ತೆ ಅವ್ರು ಬೇರೆ ಏರಿಯಾದಾಗ ಕಟ್ಟಿಸ್ಯಾರ ಹೊಸದು. ನಾವು ಅದಕ್ಕೆ ಇಲ್ಲೇ ಫಸ್ಟ್ ಬಂದ್ವಿ, ಆಮೇಲೆ ಸಂಜೆ ಅಲ್ಲಿ ಹೋಗೋಣ ಅಂತ. ಹಂಗಾಗಿ ಇವರು ನಮ್ಮ ಮಾಮನ ಹೆಂಡತಿ. ಇವರು ಏನ್ಲೇ ಆರಾಮಿದ್ದಿ? ಓ ಚೆನ್ನಾಗಿ ಬಂದವ್ ಇವೆಲ್ಲ ಬಟ್ಟಿಗೂ ಹಚ್ಚಗ ಚಂದ ಹಚ್ಚಗ. ಪ್ರೀತಿ ಅಕ್ಕ ಅವನಿಂಗ್ ನೋಡೋಣ. ಫೋಟೋ ತೆಗಿಲತ್ತೀವಿ, ವಿಡಿಯೋ ನಂದನು ಬಂತ ಚಡತಲ್ಲಿ. ಈ ಕೈಗೆ ಏನ್ ಮಾಡ್ಲಿ? ಚೆನ್ನಾಗಿಲ್ಲ ನೋಡು. ಈ ಕೈಗೆ ಏನ್ ಮಾಡ್ಲಿ? ಇರು ಮಾಡ ಅಂದಾಳ. ತೆಗಿ, ಏನಾಗಲ್ಲ ಬಿಡು. ಏನಾಗಲ್ಲ. ರೀಲ್ಸ್ನಾಗ ನೋಡಿದ್ರು 10 ಜನ ನೋಡ್ಯಾರ, ಮತ್ತೇನು ಆಯ್ತು. ಗೋಲ್ ಗೋಲ್ ಮಾಡ್ಲಿ, ಸುರ ಮಾಡ್ಲಿ. ಅಕ್ಕ ಒಂದು ಬ್ಲಾಗ್ ಮಾಡೇನ್ರಿ ಮಾತಾಡಿ ಇಂತ ಅಲ್ಲ. ಪ್ರಿಯಾ ಇವರೇ ಹಾಕಿಸಿರೋದು ಮೆಹಂದಿ. ಆಂಟಿ ನೋಡು, ಕೂದಲೆಲ್ಲ ಫ್ರೀ ಹೇರ್ ಬಿಡತ್ತಾಳ. 1 ನಿಮಿಷ ವೇಟ್ ಮಾಡಿ ಫ್ರೆಂಡ್ಸ್. ನೈಟೇ ನೋಡ್ರಿ ಮೆಹಂದಿ ಎಲ್ಲ ಹಚ್ಕೊಂಡ್ವಿ. ಬೆಳಗ್ಗೆ ಎದ್ದು ರೆಡಿ ಆಗೀವಿ. ಈ ಥರ ನಾನಂತೂ ಈ ಥರ ಕಾಣತ್ತೀನಿ ನೋಡ್ರಿ. ನಿದ್ದೆ ಬೇರೆ ಆಗಿಲ್ಲ, ಹೊಸ ಜಾಗ ಅಲ್ಲ, ಹಾಗಾಗಿ ಬೆಳಿಗ್ಗೆ ಪೂಜೆ ಎಲ್ಲ ಮಾಡ್ಲತ್ತಾರ. ಎಲ್ಲರೂ ಪೂಜೆ ಕಡೆಗೆ ಬ್ಯುಸಿ ಇದ್ದರು. ನನ್ನ ಮಗಳಿಗೆ ಫೋನ್ ಕೊಟ್ಟಿದ್ವಿ, ಅದರಲ್ಲಿ ಏನು ಡ್ಯಾನ್ಸ್ ಬರ್ತೈತೆ ಅದನ್ನೇ ಅವಳು ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾಳೆ. ಅದಕ್ಕೆ ಕ್ಯಾಪ್ಚರ್ ಮಾಡೋಣ ಅಂತ ಮಾಡಿದ್ದೀನಿ. ತುಂಬ ಒಂಥರ ಕ್ಯೂಟಾಗಿತ್ತು, ಅದಕ್ಕೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ನಾನಿವಾಗ ತೋರಿಸ್ತಾ ಇರೋದು ಇದು ಹೊಸ ಮನೆ ನೋಡಿ. ಏನು ಗೃಹ ಪ್ರವೇಶ ಆಗಿದೆ ಅಲ್ವಾ, ಆ ಮನೆನ ತೋರಿಸ್ತಾ ಇದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡ್ರಿ, ಯಾಕಂದರೆ ನಾನು ಗೃಹ ಪ್ರವೇಶ ಆದ ನೆಕ್ಸ್ಟ್ ಡೇ ಅದನ್ನು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗಾಗಿ ಎಲ್ಲ ಸಾಮಾನುಗಳೆಲ್ಲ ಹಂಗಂಗೆ ಇದೆ.
ಯಾವುದೂ ಇಟ್ಟಿಲ್ಲ, ಯಾಕಂದರೆ ಎಲ್ಲ ಇನ್ನೂ ರಿಲೇಷನ್ಸಲ್ಲೇ ಇದ್ದರು. ಹಾಗಾಗಿ ನಿಮಗೆಲ್ಲ ಗೊತ್ತೇ ಇರುತ್ತಲ್ವ, ಎಲ್ಲ ಹಂಗಂಗೆ ಇತ್ತು. ಇದು ವಿಡಿಯೋ ಕೂಡ ನಾನು ಮಾಡಿಲ್ಲ, ನನ್ನ ತಂಗಿಗೆ ಕೊಟ್ಟಿದ್ದೆ ಮಾಡ್ಕೊಂಡು ಬಾ ಅಂತ. ಬಟ್ ಅವಳು ಕರೆಕ್ಟಾಗಿ ಮಾಡಿಲ್ಲ, ತುಂಬ ಚಿಕ್ಕವಳು, ಹಾಗಾಗಿ ಅವಳಿಗೆ ಗೊತ್ತಾಗಿಲ್ಲ, ಸುಮ್ಮನೆ ಹಾಗೆ ಮಾಡಿದ್ದಾಳೆ. ಹಿಂಗಿದೆ ನೋಡ್ರಿ ಮನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಪೂಜೆ ಎಲ್ಲ ಅದನ್ನೆಲ್ಲ ತೆಗಿತಾಯಿದ್ರು, ಆವಾಗ ಮಾಡಿರೋ ವಿಡಿಯೋ ಇದು. ಹೇಗಿದೆ ಅಂತ ಕಮೆಂಟ್ ಮಾಡಿರಿ. ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಇದು ಊರು ಬಂದು ಚಿತ್ತಾಪುರ ನೋಡ್ರಿ, ಗುಲ್ಬರ್ಗ ಡಿಸ್ಟಿಕ್ ಚಿತ್ತಾಪುರ ತಾಲೂಕಿದು. ಅದರ ಅಪೋಸಿಟ್ಟೇ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಅದ. ಬ್ಯಾಕ್ ಸೈಡು ಕೋರ್ಟ್ ಅದ, ಹೈಕೋರ್ಟು. ಇದು ನೈಟ್ ನೋಡ್ರಿ. ಆ್ಯಕ್ಚುಲಿ ನಾನು ನೈಟೇ ಮಾಡಬೇಕಿತ್ತು, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ಬರೀ ಇಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದು, ಹಾಗೆ ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಎಲ್ಲ ಜನ ಇರೋದ್ರಿಂದ ನಂಗೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಹಾಗಾಗಿ ನೆಕ್ಸ್ಟ್ ಡೇ ಮಾಡಿರೋದು. ಆಮೇಲೆ ಆವತ್ತೇ ನೈಟ್ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ತಂಗಿಯರೆಲ್ಲ ಸೇರಿದ್ವಲ್ಲ, ಹಾಗೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಾನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ ನೋಡ್ರಿ. ತುಂಬ ದಿನಗಳಾದಮೇಲೆ ಯಾವಾಗಲೂ ಒಂದು ಸಾರಿ ಸೇರೋದಲ್ವ, ಒಟ್ಟಿಗೆ ಸೇರಿದಾಗ ಈ ಥರ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ಮರೆಯೋಕ್ಕೆ ಆಗಲ್ಲ ಈ ಥರ ಮೆಮೊರೀಸ್ಗಳನ್ನು. ನೀವು ನಮ್ಮ ತಂಗಿಯವರು ಮತ್ತು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಡ್ಯಾನ್ಸ್ ಮಾಡಿದ್ದಾರೆ. ಬಟ್ ಆ ವಿಡಿಯೋಗಳಲ್ಲೆಲ್ಲ ಹಾಕೋಕ್ಕಾಗಿಲ್ಲ, ಕೆಲವು ನನ್ನ ಹತ್ರ ಇಲ್ಲ, ಇರೋದನ್ನ ಮಾತ್ರ ಇದರಲ್ಲಿ ಹಾಕಿದ್ದೀನಿ. ಇದಾಗಿತ್ತು ನೋಡಿರಿ ಇವತ್ತಿನ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ರೀ. ಬಾಯ್.